ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. 23 ಜೂನ್ 2026 ದಿನದ ಪಂಚಾಂಗದ ವಿವರ ಹೇಗಿದೆ ಅಂತ ನೋಡೋಣ ಬನ್ನಿ. ಉತ್ತರಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷ, ತಿಥಿ ಅಷ್ಟಮಿ ರಾತ್ರಿ 11:54 ಅದಾದ್ಮೇಲೆ ನವಮಿ ಆರಂಭ ಆಗುತ್ತೆ. ನಕ್ಷತ್ರ ಹಸ್ತ ನಕ್ಷತ್ರ ಮಧ್ಯಾಹ್ನ 2:45 ಅದಾದ್ಮೇಲೆ ಚಿತ್ರ ನಕ್ಷತ್ರ ಆರಂಭ ಆಗುತ್ತೆ. ಇನ್ನು ಯೋಗ ವ್ಯಾತಿಪಾತ ಯೋಗ ಸಂಜೆ 6:12 ಇರುತ್ತೆ. ಅದಾದ್ಮೇಲೆ ವರಿಯನ್ ಯೋಗ ಆರಂಭ ಆಗುತ್ತೆ. ಇನ್ನು ಕರಣ ಭದ್ರ ಅಥವಾ ಭವಕರಣ ಸೂರ್ಯೋದಯ ಮುಂಜಾನೆ 5:58, ಸೂರ್ಯಾಸ್ತ ಸಾಯಂಕಾಲ 6:45. ಇನ್ನು ಶುಭ ಸಮಯ ಅಮೃತ ಕಾಲ ಬೆಳಗ್ಗೆ 8:40 10:15. ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 11:58 12:49. ಅಶುಭ ಸಮಯಗಳು ನೋಡೋದಾದ್ರೆ ರಾಹುಕಾಲ ಮಧ್ಯಾಹ್ನ 3:15 5:12. ಗುಳಿಕ ಕಾಲ ಮಧ್ಯಾಹ್ನ 12:23 1:58. ಯಮಗಂಡ ಕಾಲ ಬೆಳಗ್ಗೆ 9:11 10:45. ದುರ್ಮುಹೂರ್ತ ಬೆಳಗ್ಗೆ 8:32 9:23 ರಾತ್ರಿ 11:15 12 ಗಂಟೆಯವರೆಗೆ. 23 ಜೂನ್ 2026 ಮಂಗಳವಾರದ ಮೇಷರಾಶಿಯ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಇವತ್ತು ನಿಮಗೆ ಮಿಶ್ರ ಫಲ ಹಾಗೂ ಸಕಾರಾತ್ಮಕ ಬದಲಾವಣೆಯನ್ನ ತರುವಂತಹ ದಿನ ಅಂತ ಹೇಳ್ಬೋದು. ಚಂದ್ರನ ಸಂಚಾರ ನಿಮ್ಮ ರಾಶಿಯಲ್ಲೇ ಉತ್ಸಾಹವನ್ನು ಹೆಚ್ಚಿಸುತ್ತೆ. ಕಠಿಣ ಸವಾಲುಗಳನ್ನು ಎದುರಿಸಲು ನಿಮಗೆ ಧೈರ್ಯ ಸಿಗುತ್ತೆ. ಇನ್ನು ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಕೂಡ ಇರುತ್ತೆ. ನಿಮ್ಮ ಕೆಲಸದ ಕೌಶಲ್ಯಕ್ಕೆ ಮೇಲಧಿಕಾರಿಗಳಿಂದ ಪ್ರಶಂಸೆ ಕೂಡ ಸಿಗುತ್ತೆ. ಹೊಸ ಹೂಡಿಕೆ ಅಥವಾ ವ್ಯವಹಾರದ ವಿಸ್ತರಣೆ ಮಾಡೋಕ್ಕೆ ಇವತ್ತು ಬಹಳ ಒಳ್ಳೆಯ ದಿನ. ಆದರೆ ಯಾರಿಗಾದರೂ ಸಾಲ ನೀಡುವ ಮುನ್ನ ಒಮ್ಮೆ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಇನ್ನು ಆರ್ಥಿಕವಾಗಿ ಇವತ್ತು ಬಹಳ ಅನುಕೂಲಕರವಾದ ದಿನ. ಧನಲಾಭ ಆಗುವ ಯೋಗ ಕೂಡ ಇದೆ. ಅನಗತ್ಯ ಖರ್ಚುಗಳಿಗೆ ಬ್ರೇಕ್ ಹಾಕೋದು ಬಹಳ ಒಳ್ಳೆಯದು. ದೀರ್ಘಕಾಲದ ಬಾಕಿ ಹಣ ಕೈ ಸೇರುವ ಸಾಧ್ಯತೆ ಕೂಡ ಇವತ್ತು ಹೆಚ್ಚಾಗಿದೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಬೆಂಬಲ ಮತ್ತೆ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೆ ಅದನ್ನ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಬೇಕು. ಪ್ರೀತಿ ಹೆಚ್ಚಾಗತ್ತೆ. ಪ್ರೇಮಿಗಳಿಗೆ ಇಂದು ಮಧುರವಾದ ದಿನ. ಸ್ವಲ್ಪ ಆರೋಗ್ಯದ ದೃಷ್ಟಿಯಿಂದ ಸಾಧಾರಣವಾಗಿರುತ್ತೆ. ಮಾನಸಿಕ ಒತ್ತಡ ಕಡಿಮೆ ಮಾಡ್ಕೊಳ್ಳೋಕೆ ಯೋಗ ಅಥವಾ ಧ್ಯಾನದ ಮೊರೆ ಹೋಗ್ಬೇಕು. ಆಹಾರ ಪದ್ಧತಿಯಲ್ಲಿ ಜಾಗ್ರತೆ ಇರಬೇಕು. ಅದೃಷ್ಟ ಬಣ್ಣ ಕೆಂಪು. ಅದೃಷ್ಟ ಸಂಖ್ಯೆ 1 ಮತ್ತು 9. ವಿಶೇಷ ಪರಿಹಾರ ಇವತ್ತಿನ ದಿನ ಆರಂಭದಲ್ಲಿ ಸೂರ್ಯ ದೇವನ ನಮಸ್ಕಾರ ಮಾಡೋದು, ಗಾಯತ್ರಿ ಮಂತ್ರ ಪಠಿಸೋದು ಶುಭ ಫಲಗಳನ್ನ ತಂದುಕೊಡುತ್ತೆ. ಇನ್ನು ಮುಂದಿನ ರಾಶಿ ಋಷಭ ರಾಶಿ. ಇವತ್ತು ನಿಮಗೆ ಅತ್ಯಂತ ಪ್ರಗತಿಪರ ಮತ್ತೆ ಆನಂದದಾಯಕ ದಿನ ಅಂತ ಹೇಳ್ಬಹುದು. ಮನಸ್ಸಿನಲ್ಲಿದ್ದ ಗೊಂದಲಗಳು ದೂರವಾಗಿ ಹೊಸ ಆಲೋಚನೆಗಳು ಮೂಡುತ್ತೆ. ನಿಮ್ಮ ಸಂವಹನ ಶೈಲಿಯಿಂದ ಇತರರನ್ನ ಸುಲಭವಾಗಿ ಆಕರ್ಷಿಸ್ತೀರಾ. ಇನ್ನು ಕಚೇರಿಯಲ್ಲಿ ನಿಮಗಿದ್ದ ಕೆಲಸದ ಒತ್ತಡ ಕಡಿಮೆಯಾಗಿ ಹೊಸ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ. ಇದನ್ನ ಯಶಸ್ವಿಯಾಗಿ ಕೂಡ ನಿಭಾಯಿಸ್ತೀರಾ. ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುತ್ತಿರೋರಿಗೆ ಉತ್ತಮ ಅವಕಾಶ ಸಿಗುವ ಸಾಧ್ಯತೆ ಇದೆ. ಇನ್ನು ಹಳೆ ಗ್ರಾಹಕರಿಂದ ಒಳ್ಳೆಯ ಲಾಭ ಸಿಗುವ ಯೋಜನೆ ಇದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪರಸ್ಪರ ನಂಬಿಕೆ ಕೂಡ ಹೆಚ್ಚಾಗತ್ತೆ. ಆರ್ಥಿಕ ಪ್ರಗತಿ ಕೂಡ ಕಂಡುಬರುತ್ತೆ. ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ. ಸ್ಥಿರ ಆಸ್ತಿ ಅಥವಾ ವಾಹನ ಖರೀದಿ ನಿಮ್ಮ ಕನಸು ನನಸಾಗುವ ಹೆಜ್ಜೆ ಇಡಬಹುದು. ಆದರೆ ಆತುರದ ಹೂಡಿಕೆ ಮಾಡಕ್ ಹೋಗ್ಬೇಡಿ. ಪರಿಣಿತ ಸಲಹೆ ಪಡೆಯುವುದು ಬಹಳ ಉತ್ತಮ. ಇನ್ನು ಮನೆಯಲ್ಲಿ ಸಂತಸದ ವಾತಾವರಣ ಇರುತ್ತೆ. ಒಟ್ಟಿಗೆ ಸಮಯ ಕಳೆಯುವ ಅವಕಾಶ ಕೂಡ ಸಿಗತ್ತೆ. ಸಂಗಾತಿಯಿಂದ ಸಂಪೂರ್ಣ ಸಹಕಾರ ಮತ್ತೆ ಪ್ರೀತಿ ಕೂಡ ದೊರೆಯುತ್ತೆ. ಅವಿವಾಹಿತರಿಗೆ ಯೋಗ ಸಂಬಂಧಗಳು ಕೂಡು ಬರುವ ಲಕ್ಷಣಗಳು ಕಾಣುತ್ತೆ. ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾದ ದಿನ. ಹಳೆಯ ದೈಹಿಕ ಸಮಸ್ಯೆಗಳಿಂದ ಮುಕ್ತಿ ಸಿಗಬಹುದು. ಆದಾಗ್ಯೂ ಕಣ್ಣಿನ ಆಯಾಸ ಅಥವಾ ಸಣ್ಣ ಪುಟ್ಟ ತಲೆನೋವು ಬರದಂತೆ ಸಾಕಷ್ಟು ವಿಶ್ರಾಂತಿನ ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಅದೃಷ್ಟ ಬಣ್ಣ ಬಿಳಿ ಮತ್ತೆ ಹಸಿರು. ಅದೃಷ್ಟ ಸಂಖ್ಯೆ 2 ಮತ್ತು 7. ವಿಶೇಷ ಪರಿಹಾರ ಬೇಕು ಅನ್ನೋದಾದ್ರೆ ಮನೆಯಲ್ಲಿ ಮಹಾಲಕ್ಷ್ಮಿ ದೇವಿಯ ಆರಾಧನೆ ಮಾಡೋದು ಅಥವಾ ತುಳಸಿ ಗಿಡಕ್ಕೆ ನೀರು ಹಾಕೋದು ಇಂದಿನ ದಿನ ಮತ್ತಷ್ಟು ಶುಭವನ್ನ ತಂದುಕೊಡುತ್ತೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಇವತ್ತು ನಿಮಗೆ ಸೃಜನಶೀಲತೆ ಮತ್ತೆ ಭೌತಿಕ ಸಾಮರ್ಥ್ಯ ಹೆಚ್ಚಾಗುವಂತ ದಿನ. ನಿಮ್ಮ ಬುದ್ಧಿವಂತಿಕೆಯಿಂದ ಕಠಿಣ ಪರಿಸ್ಥಿತಿನ ಸುಲಭವಾಗಿ ನಿಭಾಯಿಸ್ತೀರಾ. ಹೊಸ ವಿಷಯಗಳನ್ನ ಕಲಿಯಲು ಅಥವಾ ಹೊಸ ವ್ಯಕ್ತಿಗಳನ್ನ ಭೇಟಿಯಾಗಲು ಇಂದು ಸೂಕ್ತವಾದ ದಿನ. ಇನ್ನು ಕಚೇರಿಯಲ್ಲಿ ನಿಮ್ಮ ಕಲ್ಪನೆಗಳು ಮತ್ತು ಯೋಜನೆಗಳನ್ನ ಮುನ್ನಡೆಸುತ್ತೀರಾ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಾರದಂತೆ ಸ್ವಲ್ಪ ನಿಮ್ಮ ಮಾತಿನ ಮೇಲೆ ನಿಗಾನ ಇಟ್ಕೋಬೇಕು. ಇನ್ನು ವ್ಯಾಪಾರದಲ್ಲಿ ಹೊಸ ಗ್ರಾಹಕರನ್ನ ಸೆಳೆಯಲು ನೀವು ಮಾಡೋ ತಂತ್ರಗಳು ಯಶಸ್ವಿಯಾಗುತ್ತೆ. ಆದಾಗ್ಯೂ ಮಾರುಕಟ್ಟೆಯ ಏರಿಳಿತಗಳ ಬಗ್ಗೆ ಸ್ವಲ್ಪ ಜಾಗೃತಿಯಿಂದಿರೋದು ಬಹಳ ಒಳ್ಳೆಯದು. ಇನ್ನು ಆರ್ಥಿಕವಾಗಿ ಇವತ್ತು ಸಾಮಾನ್ಯವಾದ ದಿನ. ಆದಾಯಕ್ಕೆ ತಕ್ಕಂತೆ ಖರ್ಚುಗಳು ಇರುತ್ತೆ. ಮನರಂಜನೆ ಅಥವಾ ಐಷಾರಾಮಿ ವಸ್ತುಗಳಿಗೆ ಅನಗತ್ಯ ಹಣ ಖರ್ಚು ಮಾಡೋದನ್ನು ಸ್ವಲ್ಪ ತಪ್ಪಿಸ್ಬೇಕಾಗತ್ತೆ. ಉಳಿತಾಯದ ಕಡೆ ಗಮನ ಹರಿಸೋದು ಬಹಳ ಒಳ್ಳೆಯದು. ಇನ್ನು ಕುಟುಂಬ ಮತ್ತು ಪ್ರೀತಿ
ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ. ಸಹೋದರ ಅಥವಾ ಸಹೋದರಿಯರಿಂದ ಉತ್ತಮ ಸಹಾಯ ಸಿಗಬಹುದು. ಸಂಗಾತಿಯೊಂದಿಗೆ ಸುಂದರವಾದ ಸಮಯನ ಕಳಿತೀರಾ. ಪ್ರೀತಿಯ ವಿಷಯದಲ್ಲಿ ಪರಸ್ಪರ ನಂಬಿಕೆ ಕೂಡ ಹೆಚ್ಚಾಗುತ್ತೆ. ಆರೋಗ್ಯದ ದೃಷ್ಟಿಯಿಂದ ಇಂದು ಮಧ್ಯಮ ಫಲ ಅಂತ ಹೇಳ್ಬೋದು. ಅತಿಯಾದ ಆಲೋಚನೆಯಿಂದ ಮಾನಸಿಕ ಆಯಾಸ ಅಥವಾ ನಿದ್ದೆಯ ಕೊರತೆ ಉಂಟಾಗಬಹುದು. ಸಾಕಷ್ಟು ನೀರು ಕುಡಿಯೋದು, ಪೌಷ್ಟಿಕ ಆಹಾರ ಸೇವಿಸೋದು ಬಹಳ ಒಳ್ಳೆಯದು. ಇನ್ನು ಅದೃಷ್ಟ ಬಣ್ಣ ಹಸಿರು ಮತ್ತೆ ಹಳದಿ. ಅದೃಷ್ಟ ಸಂಖ್ಯೆ 3 ಮತ್ತೆ 6. ವಿಶೇಷ ಪರಿಹಾರ ಭಗವಾನ್ ವಿಷ್ಣುವಿನ ಆರಾಧನೆ ಮಾಡೋದು, ವಿಷ್ಣು ಸಹಸ್ರನಾಮ ಪಠಿಸೋದು ನಕಾರಾತ್ಮಕತೆಯನ್ನು ದೂರ ಮಾಡಿ ಮನಸ್ಸಿಗೆ ಶಾಂತಿನ ಸಿಗುತ್ತೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಇವತ್ತು ನೀವು ಸ್ವಲ್ಪ ಭಾವುಕರಾಗಿ ಮತ್ತೆ ಸೂಕ್ಷ್ಮ ಮನಸ್ಥಿತಿಯನ್ನು ಹೊಂದಿರುವ ಸಾಧ್ಯತೆ ಇದೆ. ಅನಗತ್ಯ ಆಲೋಚನೆಗಳಿಂದ ದೂರವಿರಬೇಕು. ಧನಾತ್ಮಕ ಚಿಂತನೆ ಕಡೆ ಗಮನ ಹರಿಸಬೇಕು. ನಿಮ್ಮ ಆಂತರಿಕ ಶಕ್ತಿನ ನಂಬಿ ನೀವು ಮುಂದುವರಿದ್ರೆ ಯಶಸ್ಸು ಖಂಡಿತ ನಿಮ್ದಾಗುತ್ತೆ. ಇನ್ನು ಕಚೇರಿಯಲ್ಲಿ ಸಹೋದ್ಯೋಗಿಗಳ ಅಥವಾ ಮೇಲಧಿಕಾರಿಗಳ ಸಣ್ಣ ಪುಟ್ಟ ಮಾತಿಗೆ ಮನಸ್ಸನ್ನ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ನಿಮ್ಮ ಕೆಲಸದ ಕಡೆ ಮಾತ್ರ ಗಮನ ಹರಿಸಬೇಕು. ದಿನದ ದ್ವಿತೀಯಾರ್ಧದಲ್ಲಿ ಕೆಲಸದ ಒತ್ತಡ ಕಡಿಮೆಯಾಗಿ ಸ್ವಲ್ಪ ಮನಸ್ಸಿಗೆ ನೆಮ್ಮದಿನ ಸಿಗುತ್ತೆ. ಇನ್ನು ವ್ಯಾಪಾರದಲ್ಲಿ ಲಾಭವು ಸಾಧಾರಣವಾಗಿರುತ್ತೆ. ಯಾವುದೇ ಹೊಸ ಒಪ್ಪಂದಗಳಿಗೆ ಸಹಿ ಮಾಡೋ ಮುನ್ನ ಇನ್ನು ಆರ್ಥಿಕ ಸ್ಥಿತಿ ಮಿಶ್ರ ಫಲಗಳಿಂದ ಕೂಡಿದೆ. ಹಳೆಯ ಸಾಲ ತೀರಿಸಲು ಹೊಸ ಯೋಜನೆಯನ್ನ ರೂಪಿಸ್ತೀರಾ. ಇನ್ನು ಅಗತ್ಯ ವಸ್ತುಗಳಿಗಾಗಿ ಹಣ ಖರ್ಚು ಮಾಡುವ ಸಾಧ್ಯತೆ ಇದೆ. ಹಳೆ ಸಾಲ ತೀರಿಸಲು ಯೋಜನೆ ಕೂಡ ರೂಪಿಸ್ತೀರಾ. ಮನೆಯ ಅಗತ್ಯ ವಸ್ತುಗಳನ್ನ ಹೆಚ್ಚಾಗಿ ತಗೊಳ್ತೀರಾ. ಇನ್ನು ಕುಟುಂಬದ ಸದಸ್ಯರೊಂದಿಗೆ, ವಿಶೇಷವಾಗಿ ತಾಯಿಯೊಂದಿಗೆ ಹೆಚ್ಚು ಸಮಯ ಕಳೆಯಲು ಪ್ರಯತ್ನಿಸ್ತೀರಾ. ಅವರೊಂದಿಗೆ ಉತ್ತಮ ಬೆಂಬಲ ಕೂಡ ನಿಮಗೆ ಸಿಗತ್ತೆ. ಇನ್ನು ಅವರ ಭಾವನೆಗಳಿಗೆ ಗೌರವ ಕೂಡ ನೀಡ್ತೀರಾ. ನಿಮ್ಮ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತೆ. ಮಾನಸಿಕ ಒತ್ತಡ ಮತ್ತೆ ಅಲರ್ಜಿಯಂತಹ ಸಮಸ್ಯೆ ಕಾಣಿಸ್ಕೊಳ್ಬಹುದು. ಎಣ್ಣೆ ಪದಾರ್ಥ ಹಾಗೂ ಹೊರಗಿನ ಆಹಾರ ಸೇವನೆ ಆದಷ್ಟು ತಪ್ಪಿಸಬೇಕು. ಪ್ರಾಣಾಯಾಮ ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಹೆಚ್ಚಾಗುತ್ತೆ. ಅದೃಷ್ಟ ಬಣ್ಣ ಬಿಳಿ ಮತ್ತೆ ಸಿಲ್ವರ್. ಅದೃಷ್ಟ ಸಂಖ್ಯೆ 4 ಮತ್ತೆ 2. ವಿಶೇಷ ಪರಿಹಾರ ಶಿವಲಿಂಗಕ್ಕೆ ಹಾಲು ಅಥವಾ ನೀರನ್ನು ಅರ್ಪಿಸೋದು, ಓಂ ನಮ ಶಿವಾಯ ಮಂತ್ರ ಜಪಿಸೋದು ಮನಸ್ಸಿಗೆ ನೆಮ್ಮದಿನ ತಂದುಕೊಡುತ್ತೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಇವತ್ತು ನಿಮ್ಮಲ್ಲಿ ಆತ್ಮವಿಶ್ವಾಸ ಮತ್ತೆ ನಾಯಕತ್ವದ ಗುಣ ಹೆಚ್ಚಾಗುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ವೃದ್ಧಿಯಾಗುತ್ತೆ. ಅಂದುಕೊಂಡ ಕೆಲಸನ ಸಮಯಕ್ಕೆ ಸರಿಯಾಗಿ ಮುಗಿಸಿ ಉತ್ತಮ ಫಲನ ಅನುಭವಿಸ್ತೀರಾ. ಕಚೇರಿಯಲ್ಲಿ ನಿಮ್ಮ ಭಾವನೆ ಹೆಚ್ಚಾಗತ್ತೆ. ಕಠಿಣವಾದ ಜವಾಬ್ದಾರಿ ನಿಮ್ಮ ಬುದ್ಧಿವಂತಿಕೆಯಿಂದ ಸುಲಭವಾಗಿ ಪೂರ್ಣಗೊಳಿಸ್ತೀರಾ. ಸರ್ಕಾರಿ ಕೆಲಸಗಳಲ್ಲಿ ಪ್ರಗತಿ ಕಂಡು ಬರುತ್ತೆ. ವ್ಯಾಪಾರದಲ್ಲಿ ಉತ್ತಮ ಲಾಭ ಗಳಿಸ್ತೀರಾ. ಹೊಸ ಗ್ರಾಹಕರು ಅಥವಾ ದೊಡ್ಡ ಒಪ್ಪಂದಕ್ಕೆ ಕೈ ಸೇರುವ ಸಾಧ್ಯತೆ ಇದೆ. ಹೂಡಿಕೆಗೆ ಇಂದು ಸಕಾಲ. ಆರ್ಥಿಕ ಪರಿಸ್ಥಿತಿ ಸದೃಢವಾಗಿರುತ್ತೆ. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಬಹುದು. ಭೂಮಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ವ್ಯವಹಾರದಲ್ಲಿ ಲಾಭ ಅಂಶ ಹೆಚ್ಚಾಗುತ್ತೆ. ಆದರೂ ದುಬಾರಿ ವಸ್ತುಗಳ ಖರೀದಿ ಸ್ವಲ್ಪ ಜಾಗೃತೆಯಿಂದ ಇರಬೇಕು. ಇನ್ನು ಕುಟುಂಬದಲ್ಲಿ ಸಂತೋಷ ಮತ್ತೆ ಸೌಹಾರ್ದತೆ ಇರುತ್ತೆ. ಹಿರಿಯ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರ್ತಾ ಇದೆ. ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನ ಕಳಿತೀರಾ. ಹಾಗೆ ನಿಮ್ಮ ಪ್ರೇಮ ಜೀವನದಲ್ಲಿ ಮಧುರತೆ ಕೂಡ ಹೆಚ್ಚಾಗುತ್ತೆ. ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಆದರೆ ಅತಿಯಾದ ಕೆಲಸದಿಂದಾಗಿ ಸಂಜೆ ವೇಳೆ ಸ್ವಲ್ಪ ಆಯಾಸ ಕಾಡಬಹುದು. ಕಣ್ಣು ಮತ್ತೆ ಬೆನ್ನಿನ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಬೇಕು. ಅದೃಷ್ಟ ಬಣ್ಣ ಚಿನ್ನದ ಬಣ್ಣ ಮತ್ತೆ ಕೇಸರಿ. ಅದೃಷ್ಟ ಸಂಖ್ಯೆ 1, 5, 9. ವಿಶೇಷ ಪರಿಹಾರ ಸೂರ್ಯ ದೇವನಿಗೆ ತಾಮ್ರ ಪಾತ್ರೆಯಲ್ಲಿ ನೀರನ್ನ ಅರ್ಪಿಸೋದು ಅಥವಾ ಆದಿತ್ಯ ಹೃದಯ ಸ್ತೋತ್ರ ಪಠಿಸೋದು ನಿಮ್ಮ ತೇಜಸ್ಸು ಮತ್ತೆ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಇವತ್ತು ನಿಮಗೆ ಯೋಜನಾಬದ್ಧವಾಗಿ ಕೆಲಸ ಮಾಡಲು ಅತ್ಯಂತ ಸೂಕ್ತವಾದ ದಿನ. ನಿಮ್ಮ ತಾಳ್ಮೆ ಮತ್ತೆ ವಿವೇಚನೆ ನಿಮ್ಮನ್ನ ಯಶಸ್ಸಿನತ್ತ ನಡೆಸುತ್ತೆ. ಅನಗತ್ಯ ವಾದ ವಿವಾದಗಳಿಂದ ಸ್ವಲ್ಪ ದೂರ ಇರಬೇಕು. ನಿಮ್ಮ ಗುರಿಯ ಕಡೆ ಮಾತ್ರ ಗಮನ ಹರಿಸಿದ್ರೆ ಇವತ್ತಿನ ದಿನ ಮತ್ತಷ್ಟು ಉತ್ತಮಗೊಳಿಸ್ತೀರಾ. ಇನ್ನು ಕಚೇರಿಯಲ್ಲಿ ನಿಮ್ಮ ಕೆಲಸದ ನಿಖರತೆಗೆ ಉತ್ತಮ ಮನ್ನಣೆ ಸಿಗುತ್ತೆ. ಬಾಕಿ ಉಳಿದಿದ್ದ ಹಳೆಯ ಕೆಲಸಗಳನ್ನ ಪೂರ್ಣಗೊಳಿಸಲು ಇಂದು ಸಾಧ್ಯವಾಗುತ್ತೆ. ಅಧಿಕಾರಿಗಳೊಂದಿಗೆ ಮಾತನಾಡುವಾಗ ವಿನಯತೆ ಇರಲಿ. ವ್ಯಾಪಾರದಲ್ಲಿ ಸ್ಥಿರತೆ ಇರುತ್ತೆ. ಲೆಕ್ಕಪತ್ರಗಳ ವಿಷಯದಲ್ಲಿ ಹೆಚ್ಚಿನ ನಿಗಾ ವಹಿಸಿ. ಹೊಸ ಹೂಡಿಕೆ ಮಾಡುವ ಮುನ್ನ ಮಾರುಕಟ್ಟೆ ಸ್ಥಿತಿಯನ್ನ ಸರಿಯಾಗಿ ಅಧ್ಯಯನ ಮಾಡಬೇಕು. ಆರ್ಥಿಕ ಪರಿಸ್ಥಿತಿ ಸಾಧಾರಣವಾಗಿರುತ್ತೆ. ಆದಾಯಕ್ಕಿಂತ ಖರ್ಚುಗಳು ಹೆಚ್ಚಾಗದಂತೆ ಬಜೆಟ್ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ನಿಮ್ಮ ಹಳೆಯ ಸಣ್ಣ ಪುಟ್ಟ ಸಾಲಗಳನ್ನ ತೀರಿಸಲು ಇವತ್ತು ಬಹಳ ಒಳ್ಳೆಯ ದಿನ. ಕುಟುಂಬದ ಜವಾಬ್ದಾರಿ ಹೆಚ್ಚಾಗತ್ತೆ, ಆದರೆ ಅದನ್ನ ನೀವು ಯಶಸ್ವಿಯಾಗಿ ನಿಭಾಯಿಸ್ತೀರಾ. ಸಂಗಾತಿಯು ನಿಮ್ಮ ಪ್ರತಿಯೊಂದು ನಿರ್ಧಾರಕ್ಕೂ ಬೆಂಬಲವಾಗಿ ನಿಲ್ತಾರೆ. ಮಕ್ಕಳ ಕಡೆಯಿಂದ ಶುಭ ಸಮಾಚಾರ ಕೇಳುವ ಯೋಗ ಕೂಡ ಇದೆ. ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಹರಿಸೋದು ಅವಶ್ಯಕ. ಅತಿಯಾದ ಮಾನಸಿಕ ಒತ್ತಡ ಅಥವಾ ತಲೆನೋವು ಕಾಡಬಹುದು. ಸರಿಯಾದ ಸಮಯಕ್ಕೆ ಪೌಷ್ಟಿಕ ಆಹಾರ ಸೇವನೆ ಮಾಡುವುದು, ನಿದ್ದೆಗೆ ಭಂಗ ಬರದಂತೆ ವಿಶ್ರಾಂತಿನ ತೆಗೆದುಕೊಳ್ಬೇಕು. ಅದೃಷ್ಟ ಬಣ್ಣ ಹಸಿರು. ಅದೃಷ್ಟ ಸಂಖ್ಯೆ 3 ಮತ್ತೆ 5. ವಿಶೇಷ ಪರಿಹಾರ ಬುಧ ದೇವರ ಸ್ಮರಣೆ ಮಾಡುವುದು ಅಥವಾ ಗಣಪತಿಗೆ ದೂರ್ವೆ ಅರ್ಪಿಸುವುದು, ಸಂಕಷ್ಟ ನಾಶ ಗಣೇಶ ಸ್ತೋತ್ರ ಪಠಿಸುವುದು ನಿಮ್ಮ ಕಾರ್ಯಗಳನ್ನ ವಿಘ್ನವಿಲ್ಲದೆ ಪೂರ್ಣಗೊಳಿಸುತ್ತೆ.
ಇನ್ನು ಮುಂದಿನ ರಾಶಿ ತುಲಾ ರಾಶಿ. ಇವತ್ತು ನಿಮಗೆ ಸಮತೋಲನ ಮತ್ತೆ ಸಾಮರಸ್ಯದ ದಿನ ಅಂತ ಹೇಳ್ಬೋದು. ಮನಸ್ಸಿನಲ್ಲಿ ಹೊಸ ಆಶಾವಾದ ಮೂಡಲಿದೆ. ನಿಮ್ಮ ಆಕರ್ಷಕ ವ್ಯಕ್ತಿತ್ವ ಎಲ್ಲರನ್ನ ಸೆಳೆಯುತ್ತೆ. ಸಮಾಜವಾದಿ ನಿಮ್ಮ ಗೌರವ ಹೆಚ್ಚಾಗುವಂತಹ ಸನ್ನಿವೇಶಗಳು ಜರುಗುತ್ತೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಸೌಹಾರ್ದಯುತ ವಾತಾವರಣ ಇರುತ್ತೆ. ಕಲಾತ್ಮಕ ಮತ್ತು ಸೃಜನಶೀಲ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಪ್ರಗತಿಪರ ದಿನ ಅಂತ ಹೇಳ್ಬಹುದು. ನಿಮ್ಮ ಕಠಿಣ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುತ್ತೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಕಂಡು ಬರ್ತಾ ಇದೆ. ಹೊಸ ಗ್ರಾಹಕರ ಸಂಪರ್ಕದಿಂದ ವ್ಯಾಪಾರ ವಿಸ್ತರಣೆಗೆ ಹೊಸ ಮಾರ್ಗಗಳು ಮುಕ್ತವಾಗಲಿದೆ. ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ. ಭೌತಿಕ ಸುಖ ಸಾಧನಗಳು ಅಥವಾ ಸೌಂದರ್ಯ ವರ್ಧಕ ವಸ್ತುಗಳಿಗಾಗಿ ಸ್ವಲ್ಪ ಹಣ ಖರ್ಚು ಮಾಡ್ತೀರಾ. ದೀರ್ಘಕಾಲದ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ದೊರೆಯುವ ಲಕ್ಷಣಗಳಿವೆ. ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತೆ. ಸಂಗಾತಿಯೊಂದಿಗೆ ಮಧುರವಾದ ಸಮಯನ ಕಳೀತೀರಾ. ಹಾಗೆ ನಿಮ್ಮಿಬ್ಬರ ನಡುವೆ ಪ್ರೀತಿ ಮತ್ತೆ ಪರಸ್ಪರ ನಂಬಿಕೆ ಹೆಚ್ಚಾಗುವಂತಹ ದಿನ. ಅವಿವಾಹಿತರಿಗೆ ಪ್ರೇಮ ಪ್ರಸ್ತಾವ ಮಾಡಲು ಇದು ಬಹಳ ಒಳ್ಳೆಯ ದಿನ. ಆರೋಗ್ಯವು ಸಾಮಾನ್ಯವಾಗಿ ಚೆನ್ನಾಗಿರುತ್ತೆ. ಆದರೆ ಅತಿಯಾದ ಹೊರಗಿನ ಆಹಾರ ಸೇವನೆಯಿಂದ ಸಣ್ಣ ಪುಟ್ಟ ಹೊಟ್ಟೆ ಸಂಬಂಧಿ ಸಮಸ್ಯೆಗಳು ಕಾಡಬಹುದು. ಫಿಟ್ನೆಸ್ ಕಾಪಾಡಿಕೊಳ್ಳಲು ನಿಯಮಿತ ನಡಿಗೆ ಅಥವಾ ವ್ಯಾಯಾಮ ರೂಢಿಸಿಕೊಳ್ಳೋದು ಬಹಳ ಒಳ್ಳೆಯದು. ಇನ್ನು ಅದೃಷ್ಟ ಬಣ್ಣ ಬಿಳಿ ಮತ್ತೆ ನೀಲಿ. ಅದೃಷ್ಟ ಸಂಖ್ಯೆ 5, 6, 8. ವಿಶೇಷ ಪರಿಹಾರ ಲಕ್ಷ್ಮೀ ದೇವಿ ಆರಾಧನೆ ಮಾಡೋದು ಅಥವಾ ಮಲ್ಲಿಗೆ ಹೂವನ್ನ ದೇವಿಗೆ ಅರ್ಪಿಸೋದ್ರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿ ಆರ್ಥಿಕ ಲಾಭ ಉಂಟಾಗುತ್ತೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ಇಂದು ನಿಮಗೆ ಅತ್ಯಂತ ಶಕ್ತಿಶಾಲಿ ಮತ್ತೆ ಧನಾತ್ಮಕ ದಿನವಾಗಿರುತ್ತೆ. ನಿಮ್ಮ ಆಂತರಿಕ ಶಕ್ತಿ ಮತ್ತೆ ಇಚ್ಛಾ ಶಕ್ತಿ ಹೆಚ್ಚಾಗತ್ತೆ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ಉತ್ಸಾಹದಿಂದ ಪುನಃ ಆರಂಭಿಸ್ತೀರಾ. ನಿಗೂಢ ಅಥವಾ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಸ್ವಲ್ಪ ಒಲವು ಹೆಚ್ಚಾಗತ್ತೆ. ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಮತ್ತು ಪ್ರಾಮುಖ್ಯತೆ ಹೆಚ್ಚಾಗಿ ಕಠಿಣ ಸವಾಲುಗಳು ಎದುರಿಸಲು ಯಶಸ್ವಿಯಾಗುತ್ತೆ. ನಿಮ್ಮ ಕೆಲಸದ ಶೈಲಿ ಮೇಲಧಿಕಾರಿಗಳಿಂದ ದೊಡ್ಡ ಪ್ರಶಂಸೆ ಅಥವಾ ಹೊಸ ಜವಾಬ್ದಾರಿ ಸಿಗಬಹುದು. ಹಠಾತ್ ಧನಲಾಭವಾಗುವ ಯೋಗ ಕೂಡ ಇದೆ. ರಿಯಲ್ ಎಸ್ಟೇಟು, ಕಮಿಷನ್, ಉತ್ಪಾದನಾ ವಲಯದಲ್ಲಿರೋರಿಗೆ ಅತ್ಯಂತ ಲಾಭದ ದಿನ ಅಂತ ಹೇಳ್ಬೋದು. ಸ್ಪರ್ಧಿಗಳ ಮೇಲೆ ನಿಮ್ಮ ಮೇಲುಗೈ ಇರುತ್ತೆ. ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತೆ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭ ಕೈ ಸೇರಲಿದೆ. ಆದರೆ ಆತುರದಲ್ಲಿ ಯಾವುದೇ ದೊಡ್ಡ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ತಾಳ್ಮೆಯಿಂದ ಹೆಜ್ಜೆ ಇಡುವುದು ಬಹಳ ಒಳ್ಳೆಯದು. ಇನ್ನು ಕುಟುಂಬದಲ್ಲಿ ಎಲ್ಲರ ಬೆಂಬಲ ನಿಮಗೆ ಸಿಗುತ್ತೆ. ನೆಮ್ಮದಿಯ ವಾತಾವರಣ ಇರುತ್ತೆ. ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನು ಕಳೀತೀರಾ. ಅವರ ಸಲಹೆಗಳು ನಿಮಗೆ ಉಪಯುಕ್ತವಾಗುತ್ತೆ. ಪ್ರೇಮ ಜೀವನದಲ್ಲಿ ತಲ್ಲೀನರಾಗಿರ್ತೀರಾ. ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ದೈಹಿಕ ಶಕ್ತಿ ಚುರುಕುತನ ಹೆಚ್ಚಾಗುತ್ತೆ. ಆದಾಗ್ಯೂ ರಕ್ತದೊತ್ತಡ BP ಇರೋರು ಸ್ವಲ್ಪ ಕೋಪನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಬಹಳ ಒಳ್ಳೆಯದು. ಇನ್ನು ಸಾಕಷ್ಟು ನೀರು ಕುಡಿಯೋದು ಬಹಳ ಅವಶ್ಯಕ. ಅದೃಷ್ಟ ಬಣ್ಣ ಗಾಢ ಕೆಂಪು ಮತ್ತೆ ಮರೂನ್. ಅದೃಷ್ಟ ಸಂಖ್ಯೆ 1, 4, 9. ವಿಶೇಷ ಪರಿಹಾರ ಹನುಮಂತನ ಆರಾಧನೆ ಮಾಡುವುದು ಅಥವಾ ಹನುಮಾನ್ ಚಾಲಿಸ ಪಠಿಸುವುದು ನಿಮ್ಮ ಧೈರ್ಯ ಹೆಚ್ಚಿಸುತ್ತೆ ಮತ್ತೆ ಎಲ್ಲ ರೀತಿಯ ಅಡೆತಡೆಗಳು ನಿವಾರಣೆ ಆಗುತ್ತೆ. ಇನ್ನು ಮುಂದಿನ ರಾಶಿ ಧನು ರಾಶಿ. ಇವತ್ತು ನಿಮಗೆ ಅತ್ಯಂತ ಭಾಗ್ಯಶಾಲಿ ಮತ್ತೆ ಆಧ್ಯಾತ್ಮಿಕ ಚಿಂತನೆಗಳನ್ನು ಹೆಚ್ಚಿಸುವ ದಿನ. ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಮೂಡಲಿದೆ. ನಿಮ್ಮ ಸಕಾರಾತ್ಮಕ ಆಲೋಚನೆಗಳು ಮತ್ತೆ ದೂರದೃಷ್ಟಿ ಯೋಜನೆಗಳು ನಿಮ್ಮ ಯಶಸ್ಸಿನತ್ತ ಹೆಜ್ಜೆ ಇಡಲು ಸಹಾಯ ಮಾಡುತ್ತೆ. ಉನ್ನತ ಶಿಕ್ಷಣ ಅಥವಾ ವಿದೇಶಿ ಸಂಸ್ಥೆಗಳಿಗೆ ಸಂಬಂಧಿಸಿದ ಕೆಲಸದಲ್ಲಿ ಪ್ರಗತಿ ಕಂಡು ಬರುತ್ತೆ. ಕಚೇರಿಯಲ್ಲಿ ಹಿರಿಯರ ಅಧಿಕಾರಿಗಳ ಮಾರ್ಗದರ್ಶನ ಮತ್ತೆ ಪ್ರಶಂಸೆ ಸಿಗುತ್ತೆ. ದೂರದ ಪ್ರಯಾಣದ ಯೋಗ ಕೂಡ ಇದೆ. ವ್ಯಾಪಾರದಲ್ಲಿ ಲಾಭದ ಪ್ರಮಾಣ ಹೆಚ್ಚಾಗುತ್ತೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಎಂದು ಸಕಾಲ. ಮಾರುಕಟ್ಟೆಯಲ್ಲಿ ನಿಮ್ಮ ಬ್ರ್ಯಾಂಡ್ ಮೌಲ್ಯ ಮತ್ತೆ ವಿಶ್ವಾಸಾರ್ಹತೆ ವೃದ್ಧಿಯಾಗುತ್ತೆ. ಆರ್ಥಿಕವಾಗಿ ಇಂದು ಅತ್ಯಂತ ಅನುಕೂಲಕರವಾದ ದಿನ. ಧನದ ಹರಿವು ಚೆನ್ನಾಗಿರುತ್ತೆ. ಹಳೆಯ ಬಾಕಿ ಹಣ ಕೈ ಸೇರುವ ಸಾಧ್ಯತೆ ಕೂಡ ಬಹಳಷ್ಟು ದಟ್ಟವಾಗಿದೆ. ಧಾರ್ಮಿಕ ಅಥವಾ ಶುಭ ಕಾರ್ಯಗಳಿಗಾಗಿ ಹಣ ವ್ಯಯಿಸುವ ಸಾಧ್ಯತೆ ಇದೆ. ಇದು ಮನಸ್ಸಿಗೆ ತೃಪ್ತಿಯನ್ನ ನೀಡುತ್ತೆ. ಕುಟುಂಬದಲ್ಲಿ ಹಿರಿಯರ ಮತ್ತೆ ತಂದೆಯ ಸಂಪೂರ್ಣ ಬೆಂಬಲ ನಿಮಗಿರುತ್ತೆ. ಮಕ್ಕಳ ಪ್ರಗತಿಯಿಂದ ಮನಸ್ಸಿನ ಸಂತೋಷ ಉಂಟಾಗುತ್ತೆ. ಸಂಗಾತಿಯೊಂದಿಗೆ ಸೌಹಾರ್ದಯುತ ಬಾಂಧವ್ಯ ಇರಲಿದ್ದು ಪರಸ್ಪರ ಗೌರವ ಹೆಚ್ಚಾಗುತ್ತೆ. ಆರೋಗ್ಯ ಉತ್ತಮವಾಗಿರುತ್ತೆ. ಮಾನಸಿಕವಾಗಿ ಹಗುರ ಮತ್ತೆ ಪ್ರಫುಲ್ಲರಾಗಿ ಇರ್ತೀರಾ. ಆದಾಗ್ಯೂ ಕಾಲಿನ ಸ್ನಾಯು ಸೆಳೆತ ಅಥವಾ ಸಣ್ಣ ಪುಟ್ಟ ದೈಹಿಕ ಆಯಾಸದ ಕಡೆ ಸ್ವಲ್ಪ ಗಮನ ಹರಿಸಬೇಕು. ಅದೃಷ್ಟ ಬಣ್ಣ ಹಳದಿ ಮತ್ತು ಚಿನ್ನದ ಬಣ್ಣ. ಅದೃಷ್ಟ ಸಂಖ್ಯೆ 3, 5 ಮತ್ತೆ 8. ವಿಶೇಷ ಪರಿಹಾರ ಗುರು ಹಿರಿಯರ ಆಶೀರ್ವಾದ ಪಡೆಯುವುದು ಅಥವಾ ದಕ್ಷಿಣಾಮೂರ್ತಿ ರಾಘವೇಂದ್ರ ಸ್ವಾಮಿಯ ಸ್ಮರಣೆ ಮಾಡುವುದು. ಹಳದಿ ಬಣ್ಣದ ಹೂವನ್ನು ಅರ್ಪಿಸುವುದು ಭಾಗ್ಯೋದಯವಾಗುತ್ತೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಇಂದು ನಿಮಗೆ ಕಠಿಣ ಪರಿಶ್ರಮ ಮತ್ತೆ ಜವಾಬ್ದಾರಿ ಹೆಚ್ಚಾಗುವ ದಿನವಾಗಿದೆ. ಶನಿವಾರದ ಪ್ರಭಾವದಿಂದಾಗಿ ಕೆಲಸಗಳು ಸ್ವಲ್ಪ ನಿಧಾನವಾಗಿದ್ದರೂ ನಿಮ್ಮ ಶಿಸ್ತು ಮತ್ತೆ ತಾಳ್ಮೆಯಿಂದ ಅಂತಿಮವಾಗಿ ಯಶಸ್ಸು ನಿಮ್ಮದಾಗುತ್ತೆ. ಆತುರದ ನಿರ್ಧಾರಗಳಿಂದ ದೂರವಿರಬೇಕು. ಇನ್ನು ಕಚೇರಿಯಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಿ ಸಹೋದ್ಯೋಗಿಗಳೊಂದಿಗೆ ನಿರೀಕ್ಷಿತ ಲಾಭನ ಅನುಭವಿಸ್ತೀರಾ.
ಸ್ವಲ್ಪ ಕಷ್ಟವಾಗಬಹುದು ಕೆಲಸಗಳು, ಆದರೆ ಸ್ವಂತ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಕೊಂಡು ಕೆಲಸನ ಮುಗಿಸ್ಬೇಕು. ಮೇಲಧಿಕಾರಿಗಳು ನಿಮ್ಮ ಶ್ರಮಕ್ಕೆ ಗುರುತಿಸ್ತಾರೆ. ವ್ಯಾಪಾರದಲ್ಲಿ ಸಾಧಾರಣ ಲಾಭ ಇರುತ್ತೆ. ಪಾಲುದಾರರೊಂದಿಗೆ ಗ್ರಾಹಕರೊಂದಿಗೆ ಮಾತನಾಡುವಾಗ ಸ್ವಲ್ಪ ತಾಳ್ಮೆನ ಇಟ್ಕೋಬೇಕು. ಕಬ್ಬಿಣ, ಯಂತ್ರೋಪಕರಣ, ತೈಲ ಉದ್ಯಮದಲ್ಲಿರೋರಿಗೆ ಅನುಕೂಲಕರವಾದ ವಾತಾವರಣ ಇರುತ್ತೆ. ಆರ್ಥಿಕ ಪರಿಸ್ಥಿತಿ ಮಿಶ್ರ ಫಲಗಳಿಂದ ಕೂಡುತ್ತೆ. ಹಠಾತ್ ಖರ್ಚು ಎದುರಾಗಬಹುದು. ಆದ್ದರಿಂದ ಹಣದ ನಿರ್ವಹಣೆ ಜಾಗರೂಕತೆಯಿಂದ ಮಾಡಬೇಕು. ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆಯನ್ನು ಪಡೆಯುವುದು ಕಡ್ಡಾಯ. ಇನ್ನು ಕೌಟುಂಬಿಕ ವಿಷಯದಲ್ಲಿ ಸ್ವಲ್ಪ ಗಂಭೀರತೆ ಇರಲಿದೆ. ಮನೆಯ ಹಿರಿಯರ ಆರೋಗ್ಯದ ಕಡೆ ಗಮನ ಹರಿಸಬೇಕಾಗತ್ತೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಿಚಾರಗಳಿಗೆ ವಾದ ಮಾಡೋದನ್ನು ತಪ್ಪಿಸಬೇಕು. ಪರಸ್ಪರ ಮುಕ್ತವಾಗಿ ಮಾತನಾಡೋದ್ರಿಂದ ಬಾಂಧವ್ಯ ಸುಧಾರಿಸಲಿದೆ. ಆರೋಗ್ಯದ ದೃಷ್ಟಿಯಿಂದ ಇವತ್ತು ಮಧ್ಯಮ ಫಲ. ಮೂಳೆಗಳು, ಕೀಲು ನೋವು ಅಥವಾ ಮೊಣಕಾಲಿನ ನೋವಿನಂತಹ ಸಮಸ್ಯೆ ಕಾಡಬಹುದು. ಅತಿಯಾದ ದೈಹಿಕ ಶ್ರಮ ತಪ್ಪಿಸಿ ವಿಶ್ರಾಂತಿ ಪಡೆದುಕೊಳ್ಳುವುದು ಬಹಳ ಮುಖ್ಯ. ಅದೃಷ್ಟ ಸಂಖ್ಯೆ ನೀಲಿ ಮತ್ತೆ ಕಪ್ಪು. ಅದೃಷ್ಟ ಬಣ್ಣ ನೀಲಿ ಮತ್ತೆ ಕಪ್ಪು. ಅದೃಷ್ಟ ಸಂಖ್ಯೆ 5, 6, 8. ವಿಶೇಷ ಪರಿಹಾರ ಶನಿ ದೇವರನ್ನು ಸ್ಮರಿಸುವುದು ಅಥವಾ ಹನುಮಂತರಿಗೆ ಸಾಸಿವೆ ಎಣ್ಣೆ ದೀಪ ಹಚ್ಚೋದು ದಿನದ ಅಡೆತಡೆಗಳು ಮತ್ತು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಇವತ್ತು ನಿಮಗೆ ಲಾಭದಾಯಕ ಮತ್ತೆ ಸಾಮಾಜಿಕವಾಗಿ ಸಕ್ರಿಯವಾಗಿರುವ ದಿನವಾಗಿದೆ. ನಿಮ್ಮ ಆಸೆಗಳು, ಮಹತ್ವಾಕಾಂಕ್ಷೆಗಳು ಈಡೇರುವ ಹಾದಿ ಸುಲಭವಾಗಿರುತ್ತೆ. ಸ್ನೇಹಿತರ ಭೇಟಿ ಅಥವಾ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುವುದರಿಂದ ಮನಸ್ಸಿಗೆ ಉತ್ಸಾಹ ಸಿಗುತ್ತೆ. ಕಚೇರಿಯಲ್ಲಿ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಉತ್ತಮ ಫಲಿತಾಂಶ ಸಿಗುತ್ತೆ. ಪ್ರಚಾರ ಹಾಗೂ ವೇತನ ಹೆಚ್ಚಳ ಸಂಬಂಧಿಸಿದ ಸಕಾರಾತ್ಮಕ ಮಾತುಕತೆ ನಡೆಯಬಹುದು. ತಂಡದ ನಾಯಕತ್ವ ವಹಿಸುವ ಅವಕಾಶ ನಿಮಗೆ ಸಿಗುತ್ತೆ. ವ್ಯಾಪಾರದಲ್ಲಿ ಉತ್ತಮ ಪ್ರಗತಿ ಮತ್ತು ಆರ್ಥಿಕ ಲಾಭ ಕಂಡು ಬರ್ತಾ ಇದೆ. ಹೊಸ ಮಾರುಕಟ್ಟೆ ಅಥವಾ ನೆಟ್ವರ್ಕ್ ಮೂಲಕ ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ಇಂದು ಅತ್ಯಂತ ಸೂಕ್ತವಾದ ದಿನ. ಆರ್ಥಿಕವಾಗಿ ಇಂದು ಅತ್ಯಂತ ಬಲವಾದ ದಿನ. ವಿವಿಧ ಮೂಲಗಳಿಂದ ಧನದ ಹರಿವು ಇರಲಿದೆ. ಹಳೆಯ ಹೂಡಿಕೆಗಳು ಅಥವಾ ಷೇರು ಮಾರುಕಟ್ಟೆಯಿಂದ ಉತ್ತಮ ಲಾಭಾಂಶ ಕೈ ಸೇರಬಹುದು. ನಿಮ್ಮ ದೀರ್ಘಕಾಲದ ಆರ್ಥಿಕ ಯೋಜನೆಗಳು ಯಶಸ್ವಿಯಾಗುತ್ತೆ. ಕುಟುಂಬದಲ್ಲಿ ಹಸನ್ಮುಖಿ ವಾತಾವರಣ ಇರುತ್ತೆ. ಹಿರಿಯ ಒಡಹುಟ್ಟಿದವರಿಂದ ಅಥವಾ ಆಪ್ತ ಸ್ನೇಹಿತರಿಂದ ದೊಡ್ಡ ಸಹಕಾರ ಸಿಗಬಹುದು. ಸಂಗಾತಿಯೊಂದಿಗೆ ಪ್ರೀತಿ ಮತ್ತೆ ಪರಸ್ಪರ ತಿಳುವಳಿಕೆ ಹೆಚ್ಚಾಗುತ್ತೆ. ಒಡಹುಟ್ಟಿದವರ ಸಂತೋಷ ಕ್ಷಣಗಳನ್ನ ಕಳಿತೀರಾ. ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಚುರುಕಾಗಿ ಇರ್ತೀರಾ. ಆದಾಗ್ಯೂ ತಡರಾತ್ರಿ ಸುಖಾಸುಮ್ಮನೆ ಎಚ್ಚರ ಮಾಡುವುದನ್ನು ತಪ್ಪಿಸಬೇಕು. ಸರಿಯಾದ ಸಮಯಕ್ಕೆ ನಿದ್ರೆ ಮಾಡುವುದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಅದೃಷ್ಟ ಬಣ್ಣ ತಿಳಿ ನೀಲಿ ಮತ್ತು ನೇರಳೆ. ಅದೃಷ್ಟ ಸಂಖ್ಯೆ 3, 7, 9. ವಿಶೇಷ ಪರಿಹಾರ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡುವುದು ಅಥವಾ ಬಡವರಿಗೆ ಅಗತ್ಯವಿರೋರಿಗೆ ಅನ್ನದಾನ ಮಾಡುವುದು ಪುಣ್ಯ ಫಲ ಹೆಚ್ಚಿಸುತ್ತೆ. ಇನ್ನು ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಇಂದು ನಿಮಗೆ ಆಧ್ಯಾತ್ಮಿಕ ಚಿಂತನೆ, ಶಾಂತಿ ಮತ್ತೆ ಆತ್ಮಾವಲೋಕನದ ದಿನ. ಭೌತಿಕ ಜಗತ್ತು ಗದ್ದಲದಿಂದ ದೂರವಿದ್ದು ಸ್ವಲ್ಪ ಸಮಯ ನಿಮಗಾಗಿ ಮೀಸಲಿಡಲು ಇಷ್ಟಪಡ್ತೀರಾ. ಕಲ್ಪನಾ ಲೋಕದಲ್ಲಿ ತೇಲುವ ವಾಸ್ತವಕ್ಕೆ ಹತ್ತಿರವಾಗಿ ಯೋಚನೆ ಮಾಡೋದು ಬಹಳ ಒಳ್ಳೆಯದು. ಕಚೇರಿಯಲ್ಲಿ ನಿಮ್ಮ ಕೆಲಸದ ಕಡೆ ಹೆಚ್ಚಿನ ಗಮನ ಹರಿಸಿ. ವಿದೇಶಿ ಸಂಬಂಧಿಸಿದ ಕಂಪನಿಗಳಲ್ಲಿ ಅಥವಾ ರಫ್ತು ಆಮದು ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಪ್ರಗತಿಯ ದಿನ. ಸಹೋದ್ಯೋಗಿಗಳೊಂದಿಗೆ ಅನಗತ್ಯ ಚರ್ಚೆ ಬೇಡ. ವ್ಯಾಪಾರದಲ್ಲಿ ಲಾಭದ ಸಾಧಾರಣವಾಗಿರುತ್ತೆ. ಹೊಸ ಯೋಜನೆಗಳಿಗೆ ದೊಡ್ಡ ಮೊತ್ತದ ಹಣವನ್ನು ಹೂಡಿಕೆ ಮಾಡುವ ಮುನ್ನ ಮಾರುಕಟ್ಟೆಯ ಸ್ಥಿತಿಯನ್ನು ಸರಿಯಾಗಿ ಗಣನೆಗೆ ತೆಗೆದುಕೊಳ್ಬೇಕು. ದೂರದ ಪ್ರಯಾಣದ ಯೋಜನೆ ಸ್ಥಿರವಾಗಿರಬಹುದು. ಆರ್ಥಿಕವಾಗಿ ಇಂದು ಕರಾರು ಯೋಜನೆ ಅಗತ್ಯ. ಆದಾಯಕ್ಕಿಂತ ಹೆಚ್ಚು ಖರ್ಚು, ವಿಶೇಷವಾಗಿ ದಾನ ಧರ್ಮಕ್ಕೆ, ದೇವತಾ ಕಾರ್ಯಕ್ಕೆ, ವೈದ್ಯಕೀಯ ಕಾರಣಗಳಿಗೆ ಹಣ ವ್ಯಯವಾಗುವ ಸಾಧ್ಯತೆ ಇದೆ. ಬಜೆಟ್ ಮೀರದಂತೆ ನಿಗಾವಹಿಸಬೇಕು. ಕುಟುಂಬ ಸದಸ್ಯರೊಂದಿಗೆ ಸಾಮಾನ್ಯವಾಗಿ ವರ್ತಿಸಿ. ಸಂಗಾತಿ ನಿಮ್ಮ ಭಾವನೆಯನ್ನು ಅರ್ಥ ಮಾಡಿಕೊಂಡು ನಿಮಗೆ ಬೆಂಬಲವಾಗಿ ನಿಲ್ತಾರೆ. ದೂರದಲ್ಲಿರುವ ಬಂಧು ಮಿತ್ರರಿಂದ ಒಳ್ಳೆಯ ಸುದ್ದಿ ಕೇಳ್ತೀರಾ. ಆರೋಗ್ಯ ಕಡೆ ಹೆಚ್ಚಿನ ಕಾಳಜಿ ವಹಿಸೋದು ಬಹಳ ಮುಖ್ಯ. ಕಣ್ಣಿನ ಆಯಾಸ, ನಿದ್ರೆ ಕೊರತೆ, ಕಾಲಿನ ನೋವು, ರಾತ್ರಿ ಮಲಗುವ ಮುನ್ನ ಧ್ಯಾನ ಮಾಡೋದು, ಗಾಢ ನಿದ್ದೆ ಮತ್ತು ಮಾನಸಿಕ ನೆಮ್ಮದಿ ಬಹಳ ಒಳ್ಳೆಯದು. ಅದೃಷ್ಟ ಬಣ್ಣ ಹಳದಿ ಮತ್ತು ಬಿಳಿ. ಅದೃಷ್ಟ ಸಂಖ್ಯೆ 1, 3, 7. ವಿಶೇಷ ಪರಿಹಾರ ಭಗವಾನ್ ವಿಷ್ಣು ಅಥವಾ ಶ್ರೀಕೃಷ್ಣನ ಆರಾಧನೆ ಮಾಡೋದು. ಹಳದಿ ಬಣ್ಣದ ಹಣ್ಣನ್ನು ಬಡವರಿಗೆ ದಾನ ಮಾಡೋದು ಮನಸ್ಸಿನ ಗೊಂದಲ ನಿವಾರಣೆಯಾಗಿ ಶುಭ ಫಲಗಳನ್ನ ಸಿಗತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 23 ಜೂನ್ 2026 ದಿನದ ಪಂಚಾಂಗದ ವಿವರ ಹಾಗೂ 12 ರಾಶಿಗಳ ದಿನ ಭವಿಷ್ಯ. ಗ್ರಹಗತಿಗಳು ಏನೇ ಇರಲಿ, ನಿಮ್ಮ ಸಕಾರಾತ್ಮಕ ಆಲೋಚನೆ ಮತ್ತು ದೃಢ ಸಂಕಲ್ಪ ಎಲ್ಲವನ್ನೂ ಮೀರಿ ನಿಲ್ಲತ್ತೆ. ಈ ವಿಡಿಯೋ ಮಾಡಿ ದಿನನಿತ್ಯದ ರಾಶಿ ಭವಿಷ್ಯ ಕೇಳಲು ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭ ದಿನ.